ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನಾನು ಇವಾಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಕುರ್ಚಿ ಗುದ್ದಾಟ. ಕುರ್ಚಿ ಗುದ್ದಾಟ ಅಂದರೆ ಸಿ ಎಮ್ ಸಿದ್ದರಾಮಯ್ಯನಿಗೂ ಮತ್ತು ಡಿ ಕೆ ಶಿವಕುಮಾರ್ಗೆ ಇರ್ತಕ್ಕಂಥ ಗುದ್ದಾಟನೀಗ ಮಲ್ಲಿಕಾರ್ಜುನ ಖರ್ಗೆ, ಎ ಐ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ವಿಷಯನ ಹೇಳಿದ್ರು. ಅದನ್ನೀಗ ನೀವು ಅಲ್ಲೇ ಲೋಕಲಲ್ಲಿ ತೀರ್ಮಾನ ಮಾಡ್ಕೋಬೇಕು ಅಂತ ಹೇಳಿ ಕಳಿಸ್ರು. ಅದಕ್ಕೆ ಸಿದ್ದರಾಮಯ್ಯನ ಹತ್ರ ಬಂದು ಪ್ರಶ್ನೆ ಕೇಳಿದ ಪತ್ರಕರ್ತರು, ನೀವು ಲೋಕಲಲ್ಲೇ ತೀರ್ಮಾನ ಮಾಡ್ಕೊಳ್ಬೇಕು ಅಂತಂದರೆ ಇವ್ರನ್ನ ಕೇಳಿದ್ರೆ ಇವ್ರು ಏನು ಹೇಳ್ತಾರೆ ಅಂದರೆ, ಲೋಕಲಲ್ಲಿ ಅದು ಆಗಲ್ಲ, ಇದು ಹೈಕಮಾಂಡಲ್ಲೇ ತೀರ್ಮಾನ ಆಗಬೇಕು, ಹೈಕಮಾಂಡ್ ಬಿಟ್ಟು ಬೇರೆ ಯಾರಿಂದನೂ ತೀರ್ಮಾನ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಮತ್ತು ಮಲ್ಲಿಕಾರ್ಜುನ ಖರ್ಗೆ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಅವರು ಅಲ್ಲೇ ಲೋಕಲಲ್ಲಿ ಕೂತ್ಕೊಂಡು ಅವರವರೇ ಬಗೆಹರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಹಂಗಂದರೆ ಇದನ್ನೀಗ ಬಗೆಹರಿಸೋದಕ್ಕೆ ದಾರಿನೇ ಇಲ್ಲ. ಮತ್ತು ಇನ್ನೊಂದು ಏನಪ್ಪ ವಿಷಯ ಹೇಳಬೇಕು ಹಂಗಂದರೆ, ಇವ್ರ ಹೈಕಮಾಂಡ್ ಇದೆಯಲ್ಲ, ಸಿದ್ದರಾಮಯ್ಯನ ಹೈಕಮಾಂಡು ಊರು ಬಿಟ್ಟು ಹೋಗ್ಬಿಟ್ಟವ್ರೆ ಅವರು ಜರ್ಮನಿಯಿಂದ ಬರ್ತಾರೆ. ಬಂದರೂ ಏನು ಮಾಡ್ತಾರೆ ಅಂದರೆ, ಅವರು ಇವರನ್ನು ಭೇಟಿಯಾಗಲ್ಲ. ಇದು ಬಗೆಹರಿದಿದ್ರೆ ಸಾಕು, ಹಂಗಿದ್ದಾರೆ ಅವರು ಮೈಂಡು. ಬಗ್ಗೆನೇ ಹರಿಬಾರ್ದು ಅಂದರೆ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಬಿಟ್ಕೊಡೋಕ್ಕೂ ಇಷ್ಟ ಇಲ್ಲ, ಸಿದ್ದರಾಮಯ್ಯನ ಸಿ ಎಮ್ಮಿಂದ ತೆಗಿಯೋಕ್ಕೂ ಇಷ್ಟ ಇಲ್ಲ. ಇದು ಅವರ ನಿಜವಾದ ನಿಲುವು. ಹಂಗಾಗಿ ಇವ್ರು ಏನು ಮಾಡ್ತಾವ್ರೆ, ಅದಕ್ಕೆ ಈಗ ಒಂದು 6-7 ತಿಂಗಳಿಂದನೂ ದಿವಸ ಅವರು ಮುಂದೂಡ್ತಾ ಇರೋದು. ಆ ಮುಂದೂಡೋದ್ರಿಂದ ಏನಾಗಿದೆ ಹೆಂಗಂತಂದರೆ, ಇದು ಸಮಸ್ಯೆ ಜಾಸ್ತಿ ಆಗ್ತಾಯಿದೆ ಅನ್ನೋದು ಗೊತ್ತಾಗಿಯೂ ಕೂಡ ಇವ್ರು ಏನು ಮಾಡ್ತಾರೆ, ಎ ಸಿ ಅಧ್ಯಕ್ಷರು ಇದನ್ನೀಗ ಗಮನಕ್ಕೆ ಹರಿಸ್ತಾರೆ. ಹೋಗಿ ಸೋನಿಯಾ ಮೇಡಮ್ ಹತ್ರ ಎಲ್ಲರ ಹತ್ರ ಹೇಳಿದ್ದಾರೆ, ಹೇಳಿಲ್ಲ ಅಂತಲ್ಲ, ಮಾತುಕತೆ ಆಗಿಲ್ಲ ಅಂತಲ್ಲ, ಎಲ್ಲ ರೀತಿ ಮೀಟಿಂಗ್ ಆಗಿದ್ರೂ ಇಲ್ಲೇನಾಗಿದೆ ಅಂದರೆ, ಇದು ಬಗೆಹರಿಯದಾಗೆ ಎ ಐ ಸಿ ಅಧ್ಯಕ್ಷರೇ ನೋಡ್ಕೊಂಡವ್ರೆ ಅಂತ ಕಾಣಿಸ್ತೆ. ಹಂಗಾಗಿ ಯಾವ ಸುಜ್ರವಾಲನೂ ಇಲ್ಲ, ಮತ್ತು ವೇಣುಗೋಪಾಲನೂ ಇಲ್ಲ. ವೇಣುಗೋಪಾಲ ಅವರ ಕ್ಷೇತ್ರದ್ದು ಇದು ತಿರುವನಂತಪುರದಲ್ಲಿ ತುಂಬ ಅಧೋಗತಿ ಆಗಿಬಿಟ್ಟಿದೆ. ಬಿ ಜೆ ಪಿ ಅಧಿಕಾರಕ್ಕೆ ಬಂದುಬಿಟ್ಟಿದೆ. ಮತ್ತು ಅದು ಒಂದು ಕಾರ್ಪೊರೇಷನ್ನಿಗೆ ಇಟ್ಕೊಂಡಿದೆ, ಅದು ಅವ್ರಿಗೆ ತಲೆ ಕೆಟ್ಟಿದೆ. ಮತ್ತು ಇಲ್ಲಿ ಡಿ ಕೆ ಶಿವಕುಮಾರ್ಗೆ ಹೇಳಿದ್ರೆ ಅವರು ತಲೆಗೆ ಹಾಕ್ಕೊಳ್ಳಲ್ಲ. ಡಿ ಕೆ ಶಿವಕುಮಾರ್ ಏನಾರು ಆಗಲಿ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ. ಈ ಹಠ ಹಿಡಿದು ಕೂತಿರೋದ್ರಿಂದ ಏನಾಗಿದೆ, ಈ ಸಮಸ್ಯೆ ಇನ್ನೂ ಜಟಿಲ ಆಗ್ತಾಯಿದೆ ಹೊರತು ಸುಧಾರಣೆ ಆಗ್ತಾಯಿಲ್ಲ. ಡಿ ಕೆ ಶಿವಕುಮಾರ ಸಹಪಾಠಿಗಳೇನೋ ಸದ್ದಿಲ್ಲದೆ ಕೂತಿದ್ದಾರೆ. ಸದ್ದಿಲ್ಲದೆ ಅಂದರೆ ಯಾರು ಯಾವ ವಿಷಯನೂ ಎತ್ತದೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಮಾಡಿ ಅಂತಲೂ ಕೇಳ್ತಾಯಿಲ್ಲ, ಮಾಡಬೇಡಿ ಅಂತಲೂ ಹೇಳ್ತಾಯಿಲ್ಲ. ಆದರೆ ಸಿದ್ದರಾಮಯ್ಯ ಮಾತ್ರ ಅವ್ರಿಗೆ ಇಷ್ಟ ಬಂದಂಗೆ ಹೇಳ್ತಾ ಇದ್ದಾರೆ ಪತ್ರಕರ್ತರ ಹತ್ರ. ಏನ್ರಿ ಅವ್ರಿಗೆ ಸಿದ್ದರಾಮಯ್ಯನಿಗೆ ಇನ್ನೂ ಕೋಪ ಇಳಿಗೇ ಇಲ್ಲ. ಏನು ಕೋಪದಲ್ಲೇ ಮಾತಾಡ್ತಾರೆ ಪಾಪ. ಪತ್ರಕರ್ತರು ಏನು ಪಾಪ ಮಾಡಿದ್ದಾರೆ? ಪತ್ರಕರ್ತರ ಹತ್ರ ನೀನು ಚರ್ಚೆ ಮಾಡ್ಕೊಂಡು ಏನಪ್ಪ ಸಿದ್ದರಾಮಯ್ಯ ಮಾಡ್ಕೋತೀಯ? ಅಷ್ಟು ಕೂಗಾಡ್ತೀಯಲ್ಲ, ಅಷ್ಟು ಸಿಟ್ಟಿದೆಯಲ್ಲ, ಹೇಳಿ. ಅವ್ರು ಕೇಳೋದೇನು? ಪಬ್ಲಿಕ್ ಹಿಂಗೆ ಕೇಳ್ತಾ ಇದ್ದಾರೆ, ಈ ಪಬ್ಲಿಕ್ ಉತ್ತರಕ್ಕೆ ನೀವೇನು ಹಿಂಗಂತ ಕೇಳಿದ್ರೆ ನಿಮಗೆ ಸಾಧಾರಣವಾಗಿ ಅದು ಉತ್ತರ ಕೊಡಬೇಕು. ಉತ್ತರ ಇಲ್ಲ ಅಂತ ಹೇಳೋಂಗಿಲ್ಲ. ಯಾಕೆ ಉತ್ತರ ಇಲ್ಲ ಅಂತ ಹೇಳೋಂಗಿಲ್ಲ ಗೊತ್ತಾ ನಿಮಗೆ? ನೀವು ಸಾರ್ವಜನಿಕ ಸೊತ್ತು, ಸಾರ್ವಜನಿಕವಾಗಿ ನೀವು ಮುಖ್ಯಮಂತ್ರಿ ಆಗೋದು ನಮ್ಮಂತೆಯವರ ಓಟ್ಗಳಿಂದ. ಇಷ್ಟು ನಿಮಗೆ 2 ಲಕ್ಷನ 3 ಲಕ್ಷನ ಓಟ್ ಹಾಕಿದ್ದಾರೆ ಮೈಸೂರಲ್ಲಿ. ಯಾಕೆ ಹಾಕಿದ್ರು? ಅವರು ಮುಖ್ಯಮಂತ್ರಿಯಾಗಿ ಕೂತ್ಕೊಳ್ಳಿ ಅಂತಲೇ ಹಾಕಿರೋದು. ಎಲ್ಲರಿಗೂ 224 ಕ್ಷೇತ್ರದ MLAಗಳಿಗೂ ಪ್ರತಿಯೊಬ್ಬರನ್ನು ಕೇಳೋ ಹಕ್ಕು ಪತ್ರಕರ್ತರಿಗಿದೆ. ಅವರು ಒಂದು ಇದರಲ್ಲಿ ಸಂವಿಧಾನದಲ್ಲಿ ಅವ್ರಿಗೂ ಒಂದು ಹಕ್ಕಿದೆ ಅವ್ರು ಕೇಳೋದಕ್ಕೆ. ಅದನ್ನೀಗ ನೀವು ಬಾಯಿಗೆ ಬಂದಾಗೆ ಮಾತಾಡ್ಕೊಂಡು, ಕೂಗಾಡ್ಕೊಂಡು, ಕಿಚ್ಚಾಡ್ಕೊಂಡು ನೀವು ಮಾತಾಡ್ತಾಯಿದ್ರೆ ಹೆಂಗೆ ಸರಿಯಾಗುತ್ತೆ ಹೇಳಿ ಸಿದ್ದರಾಮಯ್ಯ ಅವರೇ? ನಿಮಗೆ ನಿಜವಾಗಿ ಯಾರು ನಿಮ್ಮ ಸಹಪಾಠಿಗಳು, ನಿಮ್ಮ ಜೊತೆಯಲ್ಲಿರೋರು ಅಕ್ಕಪಕ್ಕ ಇಲ್ಲ, ನೀವೆಲ್ಲ ಹಿಂಗೆ ಮಾತಾಡಬೇಡ ಹಂಗಂತ ಹೇಳೋರು ಯಾರೂ ಇಲ್ವಾ? ಯಾರು ನಿಮಗೆ ಇವರು ಹೇಳಿ? ನಿಮ್ಮ ಸಹಪಾಠಿ ಅಕ್ಕಪಕ್ಕದಲ್ಲಿರೋ ಯಾರು ಹೇಳಲ್ವ? ಹೇಳಿದ್ರು ನೀವು ತಲೆಗೆ ಹಾಕ್ಕೊಳ್ಳಲ್ಲ.
ಸುಮ್ಮನೆ ರೇಯ ನಾನು ಮಾತಾಡ್ಕೋತೀನಿ, ನಾನು ಬಗೆಹರಿಸ್ಕೋತೀನಿ, ಇದೇನು ಹೊರಟೊರಟಾಗಿ ಮಾತುಗಳು? ಹಾಂ, ಮತ್ತು ಅದು ಯಾವುದೋ ಕಾಯ್ದೆ ತಗೊಂಬಂದ್ರಲ್ಲಪ್ಪ, ಆ ಕಾಯ್ದೆ ಏನು? ಆ ಕಾಯ್ದೆ ತರೋದಕ್ಕೆ ಗೊತ್ತಾಗುತ್ತೆ, ಓ ನಮ್ಮನ್ನೀಗ ವಿರೋಧ ಮಾಡೋರಿಗೆ ಈ ಥರ ಮಣಿಸ್ಬೇಕು, ಹಿಂಗೆ ಮಾಡಬೇಕು ಅಂತ. ಮತ್ತೆ ನನ್ನ ನಿಮ್ಮ ಒಳ್ಳೆಯದಕ್ಕಾಗಿ ಕೇಳೋರ್ರೀಗ ಯಾವ ರೀತಿ ಮಾತಾಡಿಸ್ಬೇಕು ಅನ್ನೋದು ಜ್ಞಾನ ಇಲ್ವಲ್ಲ, ಯಾವ ರೀತಿ ಹೇಳಬೇಕು ಹೇಳಿ ಅವರು? ಹಾಂ, ಒಂದು 10 ನಿಮಿಷ ಯೋಚನೆ ಮಾಡಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರೂ ಕೂಡ ಅಷ್ಟೇ. ಮಲ್ಲಿಕಾರ್ಜುನ್ ಖರ್ಗೆನೂ ಹೇಳಿದ್ನೇ ಹೇಳ್ಕೊಂಡು ಹೋಗೋದಲ್ಲ. ನೀವು ಅವ್ರನ್ನೀಗ ಇಬ್ಬರೊಳಗೊಬ್ಬರನ್ನೀಗ ಒಂದು ಕಡೆ ಕೂರಿಸಿ, ಅದನ್ನೀಗ AIC ಅಧ್ಯಕ್ಷರಾದ ಮೇಲೆ ನೀವು ಇಬ್ಬರನ್ನು ಕೂರಿಸ್ಬಿಟ್ಟು ಒಂದು ಚರ್ಚೆ ಮಾಡಬೇಕು. ಚರ್ಚೆ ಮಾಡಿಬಿಟ್ಟು ಯಾಕೆ ಹಿಂಗಾಗ್ತಾಯಿದೆ, ಯಾಕೆ ನೀವು ಇದು ಒಪ್ಕೊಳ್ಳಲ್ಲ ಅಂತ ಇಬ್ಬರಿಗೂ, ಯಾರು DCM ಮತ್ತು ಮುಖ್ಯಮಂತ್ರಿ ಇಬ್ಬರನ್ನೂ ಕೂರಿಸಿ ನೀವೇ ಕೇಳಿದ್ರೆ ಆಗೋಯ್ತು. ನೀವು ಕೇಳಲ್ಲ. ನಿಮ್ಗೇನು ಭಯನಾ? DK ಶಿವಕುಮಾರ್ ಭಯನಾ ಇಲ್ಲ ಸಿದ್ದರಾಮಯ್ಯನ ಭಯನಾ? ಹೇಳಿ, ಯಾರು ಭಯ ಇದೆ ನಿಮಗೆ ಅಂತ? ಯಾಕೆ ಹಿಂಗಾಗುತ್ತೆ ಇದು ಸಮಸ್ಯೆ ಆಗದಿದ್ದಂಗೆ ನೋಡ್ಕೋಬೇಕಾಗಿರೋದು ಯಾರ ಕರ್ತವ್ಯ? AIC ಅಧ್ಯಕ್ಷರ ಕರ್ತವ್ಯ. AIC ಅಧ್ಯಕ್ಷರು ಇನ್ಯಾಕಾದ್ರಿ ನೀವು ಓಟ್ ಹಾಕ್ಸ್ಕೊಂಡ್ರಿ? ಎಲ್ಲ ಕಾರ್ಯಕರ್ತರ ಕೈಲಿ ಓಟ್ ಹಾಕ್ಸ್ಕೊಂಡು ನೀವು AIC ಅಧ್ಯಕ್ಷರಾಗ್ಬಿಟ್ಟು ಈಗ ನಾನು ಮಾಡೋಕ್ಕಾಗಲ್ಲ, ನೀವೇನೇ ಬಗೆಹರಿಸ್ಕೊಳ್ಳಿ ಹಿಂಗಂತ ಹೇಳಿದ್ರೆ ಯಾವ ರೀತಿ ಬಗೆಹರಿಸ್ಕೊತಾರೆ ಸಿದ್ದರಾಮಯ್ಯನವರು? ಹೇಳಿ, ಅವರೊಬ್ಬರ ಕೈಲಾಗುತ್ತಾ? ಹಾಂ, ಅಲ್ಲ ರೀ, ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂತಂದರೆ, ಏನಾದ್ರು ಒಬ್ರಿಗೊಬ್ರು ವೈಮನಸ್ಸಿಂದ ಮಾತಾಡಿಕೊಂಡು ಸಿಟ್ಟಾಗಿ ಜಗಳ ಕಾಯ್ಕೊಂಡು ರೋಡಿಗೆ ನಿಂತ್ಕೊಂಡ್ರೆ ನೀವು ಆವಾಗ ಬಗೆಹರಿಸ್ತೀರಾ? ಹಾಂ, ಈಗ ಅವ್ರು ಮಾಮೂಲಿಯಾಗಿ ಕೇಳಿದ್ರೆ ಆಗಲ್ಲ. ಹೇಳಿ ಸಿದ್ದರಾಮಯ್ಯವರೇ, ಹೇಳಿ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನೀವಾದರೂ ಹೇಳಿ. DK ಶಿವಕುಮಾರ್ನಿಗೆ ಕರೆದು ಅವ್ರಿಗೆ ನಿಜವಾಗಿ ಅವ್ರು ಏನು ಕೇಳಿದ್ರು, ನೀವು ಅವತ್ತು ಮಾತು ಕೊಟ್ಟಿದ್ದೀರಾ, ಆ ಮಾತಿನಂತೆ ನಡ್ಕೊಳ್ಳಿ ಅಂತ ಹೇಳಿದ್ರು. ನೀವು ಅದರಂತೆ ನಡ್ಕೊಳ್ಳಿ. ಮತ್ತೆ ಯಾಕೆ ನಿಮಗೆ ಅದು ನೋವಾಗ್ತದೆ ನಿಮಗೆ ಅವ್ರು ಹೇಳಿದ್ರಲ್ಲಿ? ಹೇಳಿ. ಪತ್ರಕರ್ತರಿಗೂ ಕೇಳೋದು ತಪ್ಪು. ಬೇಡ, ಪತ್ರಕರ್ತರು ಬರೋದು ಬೇಡ ಹಂಗಂತ ಹೇಳ್ಬಿಡಿ. ಕೇಳಬೇಡ್ರಪ್ಪ ನನಗೆ ಪ್ರಶ್ನೆನೀಗ ಹಂಗಂತೇಳಿ ಸಿದ್ದರಾಮಯ್ಯ ಅವರೇ ನೀವು ಹೇಳಿ. ಹಂಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೆಂಗೆ ಹೇಳ್ಬಿಟ್ಟು ಆರಾಮಾಗಿ ಇದ್ಕೊಳ್ಳಿ. ಯಾಕೆ ಇದೆಲ್ಲ ಇಷ್ಟೊಂದು ಉದ್ದ ವಿಚಾರಗಳನ್ನೀಗ ಎತ್ಕೊಂಡು ಒದ್ದಾಡ್ತಾ ಇದ್ದೀರಾ? ಈ ಥರ ಒದ್ದಾಡೋದ್ರಿಂದ ಏನು ಸಮಸ್ಯೆ ಬಗೆಹರಿಯಲ್ಲ ಸಿದ್ದರಾಮಯ್ಯ ಅವರೇ. ನೀವು ನಿಮ್ಮ ದಾರಿನೀಗ ಸುಗಮ ಮಾಡ್ಕೋಬೇಕು ಅಂತಂದರೆ ಒಂದಲ್ಲ ಒಂದು ರೀತಿ ಪ್ರಯತ್ನ ಪಡಬೇಕು. ಅವರು ಮೊನ್ನೆ ಹೇಳಿದ್ರು, ಯಾರೋ DK ಶಿವಕುಮಾರ್ ಹೇಳ್ತಾಯಿದ್ರು, ನಮಗೆ ಇಬ್ಬರಿಗೂ ಫೋನ್ ಮಾಡಿದ್ದಾರೆ, ಇಬ್ಬರು ಹೋಯ್ತೀವಿ, ಅದು 26ಕ್ಕೋ 27ಕ್ಕೋ ಹಂಗಂತ ಅಂದರು. ಹೋಗೋದ್ರೊಳಗೆ ಯಾಕೆ ಮತ್ತೆ ಈ ಸುದ್ದಿ ಮಾಡ್ಕೊಂಡು ಕೂತಿದ್ದೀರಾ ಈಗ? ಹಾಂ, ಅವ್ರಿಗೆ ಹೇಳಿದ ಮಾತು ನಿಮ್ಗೆ ಕೇಳಿಸ್ಕೊಳಕ್ಕಾಗಲ್ಲ ಸಿದ್ದರಾಮಯ್ಯ ಅವರೇ. ನಿಮಗೂ ಹೇಳೋಕ್ಕೆ ತಾಕತ್ತಿಲ್ಲ. ಇನ್ನೇನಕ್ಕೆ ಪ್ರಯತ್ನ? ನೀವು ಯಾವ ರೀತಿ ನೀವು ಇದನ್ನು ಸಾಲ್ವ್ ಮಾಡ್ತೀರಾ ಹೇಳಿ? ಯಾವ ರೀತಿ ಸಾಲ್ವ್ ಮಾಡಿ ಯಾವ ರೀತಿ ಇದನ್ನು ಬಗೆಹರಿಸ್ಕೊಳ್ಳೋದಕ್ಕಾಗುತ್ತೆ ಹೇಳಬೇಕಲ್ವ? ಒಂದು 2 ನಿಮಿಷ ಇದನ್ನೀಗ ಶುದ್ಧವಾಗಿ. ಹಾಂ, ಮೊನ್ನೆ ಪತ್ರಕರ್ತರಿಗೆ ಅವರು ಹೇಳಿದರು, ಯಾರು? DK ಶಿವಕುಮಾರು. ಇಲ್ಲ, ಮೇಲಿಂದ ನಮಗೆ ಫೋನ್ ಬಂದಿದೆ, ಈ ತಿಂಗಳ ಕೊನೆಯ ವಾರದಲ್ಲಿ ನಾವು ಹೋಗ್ತೀವಿ ಹಿಂಗಂತ DK ಶಿವಕುಮಾರ್ ಹೇಳಿದ್ರು. ನೀವು ಅದ್ರ ಬಗ್ಗೆ ಕೇಳೋಕ್ಕೆ ಅದು ನನಗೆ ಗೊತ್ತಿಲ್ಲ, ಅವ್ರನ್ನೇ ಹೋಗಿ ಕೇಳಿ ಹೋಗಿ ಅಂತ ಹೇಳ್ಬಿಟ್ಟು ಕೈ ತೊಳ್ಕೊಂಡಿದ್ರಿ. ಈಗ ಯಾಕೆ ಇದ್ದಕ್ಕಿದ್ದಂಗೆ ಇದನ್ನು ಶುರು ಹಚ್ಕೊಂಡ್ರಿ ನೀವು? ಹಾಂ, ಏನು ಅಂದ್ಕೊಂಡಿದ್ದೀರ ನೀವು? ಸಮಾಜನಾಗ ಜನರ ನಾಡಿ ಮಿಡಿತ ಹಿಡ್ಕೊಳ್ಳೋಕೆ ಆಗಲ್ಲ. ಗೊತ್ತು, ಕಷ್ಟ. ಯಾಕೆ ಗೊತ್ತು ಕೇಳಿ? ಯಾವಾಗ ಸಿಡಿದೆದ್ದು ಬೈತಾರೋ ಏನು ಮಾಡ್ತಾರೋ ಅನ್ನೋ ಭಯ ಇರುತ್ತೆ. ಆದರೂ ಏನು ನಿಮ್ಮ ದರ್ಪ ಬಿಡ್ತಾ ಇಲ್ಲ ನೋಡಿ. ಹಿಂಗೆಲ್ಲ ಮಾತಾಡ್ತಾರ ಸಿದ್ದರಾಮಯ್ಯ ಅವರೇ? ಸರಿಯಾದ ಕ್ರಮ ಅಲ್ಲ. ದಯವಿಟ್ಟು ನೀವು ಈ ಪತ್ರಕರ್ತರು ಕೇಳಿದಂಥ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡಿ ಅಂತ ಕೇಳ್ತೀನಿ ಅಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ. ನಾನು ಏನು ಹೇಳ್ತಾಯಿದ್ದೀನಿ ಅಂದರೆ, ಇದನ್ನು ನನ್ನ ವಿಡಿಯೋನೀಗ ನನಗೆ ಈಗ ಸ್ವಲ್ಪ ಸುಧಾರಣೆ ಆಗಬೇಕು ಅಂತಂದರೆ ನೀವು ಸರಿ ತಪ್ಪು ಅನ್ನೋದನ್ನೀಗ ಹೇಳಿದ್ರೆ ನಾನಿನ್ನು ಮಾತಾಡೋದನ್ನೀಗ ಸರಿಯಾದ ರೀತಿಯಲ್ಲಿ ಮಾತಾಡೋದಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಸಾಧ್ಯವಾದಷ್ಟು ಪ್ರಯತ್ನ ಪಡ್ತಾಯಿದ್ದೀನಿ. ನಾನು ಬದಲಿ ಆಗಬೇಕು, ಇನ್ನೂ ಹೆಚ್ಚು ವಿಷಯಗಳು ತಿಳ್ಕೊಬೇಕು, ಹೇಳಬೇಕು ಅಂತ. ಅರ್ಥ ಆಯ್ತಾ? ನನ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಶೇರ್ ಮಾಡಿ ಮುಂದೆ ಹೋಗೋದಕ್ಕೆ ಅನುವು ಮಾಡಿಕೊಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಏನು ಅರ್ಥ ಆಯ್ತಾ? ಒಂದೇ ಒಂದು ವಿಡಿಯೋನೀಗ ಕೈ ಮುಗಿದು ಕೇಳ್ಕೊತೀನಿ.
ವಿಡಿಯೋನೇ ಮುಂದೆ ಹೋಗೋಕ್ಕೆ ಅನುಕೂಲ ಮಾಡಿಕೊಡ್ತೀರಾ? ಹಾಂ, ನೀವು ನೋಡಿದವರೆಲ್ಲರೂ ಇನ್ನೊಂದು 10 ಜನರಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ನೀವು ಕಳಿಸ್ಕೊಡಿ ದಯವಿಟ್ಟು. ಹಲೋ ಆಟೋ ಶಂಕರ್, ಏ ಏನೋ ಆಟೋ ಪ್ರಸಾದ್, ಫೋನ್ ಮಾಡಿದ್ರು ಎತ್ತಲ್ಲ, ಒಂಚೂರು ಉತ್ತರ ಹೇಳಲ್ಲ, ಯಾಕೆ? ಏನೋ ಒಂದು ವಿಶ್ವಾಸವಾಗಿ ಹೇಳ್ತೀವಪ್ಪ. ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಇದನ್ನು ಶೇರ್ ಮಾಡಿ ದಯವಿಟ್ಟು. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ.